ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ. ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಡೇಟ್ ಬಂದು ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬ, ಜೊತೆಗೆ ಚಿಕ್ಕ ಘಾಟಿ ಸುಬ್ರಹ್ಮಣ್ಯ ಷಷ್ಠಿ ಕೂಡ ಇವತ್ತು ತೇರು. ಸೊ ನಮ್ಮ ಕಡೆ ಎಲ್ಲ ದೊಡ್ಡಬಳ್ಳಾಪುರ ಸರೌಂಡಿಂಗ್ ಕಡೆ ಎಲ್ಲ ಇದೊಂದು ಹಬ್ಬ ಅಂತಾನೆ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲ ಹೊಸ ಬಟ್ಟೆ ತಗೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರುಚಿ ಅಡುಗೆ ಮಾಡಿಕೊಂಡು ತೇರ್ಗೆ ಹೋಗಿ ಬಾಳೆಹಣ್ಣು ಹಾಕಿ ಪೂಜೆ ಮಾಡಿಸ್ಕೊಂಡು ಬರೋವಂಥದ್ದು. ಹಾಗೆಯೇ ಯಾರೆಲ್ಲ ಕ್ರಿಶ್ಚಿಯನ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಿದ್ರೆ ಎಲ್ರಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್ ಡೇ. ಎಲ್ರಿಗೂ ಒಳ್ಳೇದಾಗಲಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಮೊದಲನೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಆ್ಯಂಡ್ ಕಮಿಂಗ್ ಟು ಮೈ ಔಟ್ಫಿಟ್ ಟುಡೇ. ಸೊ ಈ ಥರ ಒಂದು ಶರಾರ ಥರ ಡ್ರೆಸ್ ಹಾಕ್ಕೊಂಡಿದ್ವಿ, ವಿಚ್ ಇಸ್ ನೈಸ್. ನಿನ್ನೆ ಹೋಗಿ ಇಲ್ಲೇ ಆಫ್ಲೈನಲ್ಲಿ ತೊಗೊಂಬಂದಿದ್ದು. ಇದಕ್ಕೆ ದುಪ್ಪಟ್ಟ ಕೂಡ ಇದೆ. ಸೊ ಹೇಗೆ ಸ್ಟೈಲ್ ಮಾಡೋದು ಐ ಡೋಂಟ್ ನೋ. ಎಸ್, ಲೈಕ್ ದಿಸ್ ಚೆನ್ನಾಗಿದೆ. ಇದಕ್ಕೆ ಸ್ಲೀವ್ಸ್ ಈ ಥರ ಬಂದಿದೆ, ಈ ಥರ ಚೆನ್ನಾಗಿದೆ. ಒಂಥರ ಫಿಟ್ಟಿಂಗ್ ಆಗಿದೆ ನನಗೆ ಡ್ರೆಸ್ಸು. ನಿಮಗೆಲ್ಲ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಇವತ್ತು ನಾನು ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೀನಿ. ಸ್ಟಿಕ್ ಸ್ವಲ್ಪ ನಾನು ಡಾರ್ಕ್ ಶೇಡ್ ಹಾಕಿದ್ದೀನಿ, ಹೈಲೈಟಾಗಿ ಕಾಣಬಾರ್ದು ಅನ್ನೋದನ್ನು. ಆ್ಯಂಡ್ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಅಷ್ಟೇ ಫ್ರೆಂಡ್ಸ್. ಇವಾಗ ಔಟ್ಫಿಟ್ ಚೆಕ್ ಆಯಿತು. ಇವಾಗ ರೂಪೇಶ್ ಕೂಡ ರೆಡಿ ಆಗಿದ್ದಾರೆ. ನಮ್ಮ ಅತ್ತೆ ಯದುವೀರ್ ನೆನೆ ಸಂಜೆನೇ ಊರಿಗೆ ಹೋಗಿದ್ದಾರೆ. ಊರಲ್ಲೆಲ್ಲ ಹಬ್ಬ ಅಲ್ವಾ, ಅಲ್ಲಿ ಇದ್ದಾರೆ. ನನಗೆ ಸ್ವಲ್ಪ ಕೆಲಸ ಇದ್ದು ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ದೇವ್ರಿಗೆಲ್ಲ ರೆಡಿ ಮಾಡಿದ್ದೀನಿ. ದೀಪ ಅಂಟಿಸ್ಬೇಕಷ್ಟೇ. ದೀಪ ಅಂಟಿಸ್ಬಿಟ್ಟು ಸ್ಟಾರ್ಟ್ ಆಗೋಣ. ಮೈ ಗಾಡ್, ಥ್ಯಾಂಕ್ ಯು ದೇವ್ರೇ. ಇನ್ನ ದೀಪ ಅಂಟಿಸ್ತಾ ಇದ್ದೀನಿ. ಅವಾಗಲೇ ಹೂವು ಕೊಟ್ಟರು ದೇವ್ರು. ಇವತ್ತು ಗುರುವಾರ, ರಾಯರ ದಿವಸ. ದೀಪ ಅಂಟಿಸ್ತಾ ಇದ್ದಂಗೆ ರಾಯರ್ ಹೂವು ಕೊಟ್ಟರು. ಸೋ ಬ್ಲೆಸ್. ರಾಯರ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಸರ್ವೇ ಜನ ಸುಖಿನೋ ಭವಂತು. ಗಣಪತಿ ಪೂಜೆ ಮಾಡಬೇಡ, ಆಮೇಲೆ ಎಲ್ಲರಿಗೂ ಪೂಜೆ ಮಾಡೋಣ. ಕೈಗೆಲ್ಲ ಬ್ಲ್ಯಾಕ್ ಆಯ್ತು. ಅಲ್ಲಿ ನೋಡಿ ಕ್ಯಾಮ್ ಬಕ್ಕು. ಈಗ ಪೂಜೆ ಮಾಡಿದೆಲ್ಲ ಆಯಿತು. ಇವಾಗ ಓಡೋಣ, ಲೇಟ್ ಆಗ್ತಾ ಇದೆ. ರೂಪೇಶ್ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಇದ್ರು. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ಆ್ಯಂಡ್ ಬನ್ನಿ ಇವಾಗ ಹೋಗೋಣ.
ಫಸ್ಟು ಡಿ ಕ್ರಾಸ್ಗೆ ಹೋದ್ವಿ ನಮ್ಮ ಮಮ್ಮಿ ಮನೆಗೆ. ನೋಡಿ ನಮ್ಮ ಇವಾಗಂತೂ ನಾವು ಹೋಗ್ಬಿಟ್ರೆ ಸಾಕು, ಒಂದು 10 ನಿಮಿಷ ನಮ್ಮ ಮೇಲೆ ಎಗ್ರಿ ಪರ್ಚಿ ಎಲ್ಲ ಮಾಡಿಬಿಡ್ತಾನೆ. ನಮ್ಮಮ್ಮವರೆಲ್ಲ ಈ ಥರ ಪೂಜೆ ಮಾಡಿದರು. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದರು ನೋಡಿ. ನನಗೆಲ್ಲ ನೆನಪಾಗ್ತಿತ್ತು. ನಾನು ಮದುವೆ ಆಗೋಕ್ಕೆ ಮುಂಚೆ ನಾನೇ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನಾನೇ ಪೂಜೆ ಮಾಡ್ತಾಯಿದ್ದೆ. ಇವಾಗ ಇವರೇ ಪೂಜೆ ಮಾಡಿದ್ದಾರೆ. ಒಂಥರ ಫೀಲ್ ಆಗ್ತಿತ್ತು. ಬನ್ನಿ ಈಗ ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ಇದಕ್ಕಿದ್ದ ಅವರೆಕಾಳು ಸಾರು, ತಕ 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 ರೈಸ್, ಪೂರಿ. ಇದು ಒಬ್ಳೆ ಮಾಡಕ್ತದೆ. ಆಯ್ತು ಪ್ಲೀಸ್ ನೋ. ಮಮ್ಮಿ ಮನೆಯಲ್ಲಿ ಒಳ್ಳೆ ಊಟನ ಬ್ಯಾಟಿಂಗ್ ಮಾಡಿಕೊಂಡು ಮಮ್ಮಿ ಡ್ಯಾಡಿನೂ ಎಲ್ಲ ಕರ್ಕೊಂಡು ಊರ ಹತ್ರ ಬಂದ್ವಿ. ಅಷ್ಟೊತ್ತಲ್ಲೇ ಎದುವಿದ್ ನೋಡಿ ಫುಲ್ಲು ರೆಡಿಯಾಗಿ ಜಂಪ್ ಸೂಟ್ ಥರದ್ದು ಈ ಥರದ್ದು ಹಾಕ್ಕೊಂಡಿದ್ದ. ಸಖತ್ ಕ್ಯೂಟಾಗಿ ಕಾಣ್ತಾ ಇದ್ದ. ಒಳ್ಳೆ ಫೋಟೋಸ್ ಎಲ್ಲ ತೆಗ್ದಿದ್ದಾರೆ. ಅದನ್ನೆಲ್ಲ ಕೂಡ ವಿಡಿಯೋ ಲಾಸ್ಟಲ್ಲಿ ಟ್ಯಾಗ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಎಷ್ಟೊಂದು ಜನ ನನ್ನ ಒಂದು ಚಾನಲ್ ನೋಡೋದು ಯದುವೀರ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ಪಡಿಯೋಕ್ಕೆ ಎಷ್ಟು ಪುಣ್ಯ ಮಾಡಿದ್ದೀನಿ. ಯದುವೀರ್ನ ಕೂಡ ಪಡಿಯೋಕ್ಕೆ ಪುಣ್ಯ ಮಾಡಿದ್ದೀನಿ. ಆ್ಯಂಡ್ ನಮ್ಮಮ್ಮ ಮಮ್ಮಿ ಎಲ್ಲರೂ ಬಂದಿದ್ರು. ನಮ್ಮ ಇಂದ್ರ ಪಿನ್ನಿ ತರುಣ್ ಮಾತ್ರ ಮಿಸ್ ಆಗಿದ್ರು. ಅವ್ರು ಆಮೇಲೆ ಅಲ್ಲೇ ಜಾತ್ರೆ ಹತ್ರ ಬರ್ತೀವಿ ಅಂತ ಹೇಳಿದರು. ಸೊ ಸಂಜೆ ಆಗ್ತಿತ್ತು. ಇವಾಗ ಜಾತ್ರೆಗೆ ಹೋಗಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇದ್ರು. ಈ ಸಲ ಗವರ್ನಮೆಂಟ್ ಹಾಲಿಡೇ ಇತ್ತು, ಕ್ರಿಸ್ಮಸ್ ಹಬ್ಬ ಅಂತ. ಸೊ ಹಾಗಾಗಿ ಯಾವ್ಯಾವ ರಾಜ್ಯದಿಂದ ಎಲ್ಲ ಬಂದಿದ್ರು ಜನಗಳು. ಹಾಗಾಗಿ ನಮ್ಮ ರಮೇಶ ಮಾಮ ಹೇಳಿದ್ರು, ನೀವು ನಿಧಾನಕ್ಕೆ ಬನ್ನಿ, ಫುಲ್ಲು ಕ್ರೌಡ್ ಇದ್ದಾರೆ, ಇವಾಗ ದರ್ಶನ ಮಾಡೋಕ್ಕಾಗಲ್ಲ ಅಂತ. ಸರಿ ಓಕೆ ಅಂತ ಸಂಜೆವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಜಾತ್ರೆ ಕಡೆಗೆ ಹೋಗ್ತಾ ಇದ್ದೀವಿ. ಸಕ್ಕದಾಗಿ ಮಾಡಿದ್ರು ಈ ಸರಿ. ಲೈಟಿಂಗ್ಸು ಎಲ್ಲ ಚೆನ್ನಾಗಿ ಹಾಕಿದ್ರು. ಸೊ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ಘಾಟಿ ಜಾತ್ರೆಗೆ ಬಂದಿದ್ರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದು ಮರಿಬೇಡಿ. ನೆಕ್ಸ್ಟ್ ಟೈಮ್ ಖಂಡಿತ ಅಲ್ಲಿ ನಾನು ಯಾವ ಟೈಮಿಗೆ ಬರ್ತೀನಿ ಅಂತ ನಿಮ್ಮ ಜೊತೆ ಇನ್ಫಾರ್ಮ್ ಮಾಡ್ತೀನಿ. ಸೊ ದಟ್ ನೀವು ಫ್ರೀ ಆಗಿದ್ರೆ ಬನ್ನಿ, ಜಾತ್ರೆಯಲ್ಲಿ ಮೀಟ್ ಆಗೋಣ. ಈ ಸಲಿನೇ ಮಾಡೋಣ ಅಂದ್ಕೊಂಡ್ವಿ, ಬಟ್ ಲೇಟ್ ಆಗೋಯ್ತು. ಹಾಗಾಗಿ ನಾವು ಆ್ಯಕ್ಚುಲಿ ಜಾತ್ರೆಗೆ ಹೋಗೋದಾ ಇಲ್ವಾ ಅಂತ ಕನ್ಫರ್ಮ್ ಆಗಿರಲಿಲ್ಲ. ಹಾಗಾಗಿ ಮುಂಚೆನೇ ವ್ಲಾಗಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡಿರಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಇನ್ಫಾರ್ಮ್ ಮಾಡ್ತೀನಿ. ಎಲ್ಲರೂ ಮೀಟ್ ಆಗೋಣ, ಓಕೆನಾ? ರೆಡಿ? ವಾವ್, ಯದುವೀರ್ ಎದು ಲೈಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಹಾಕೊಂಡು. ವಾವ್, ಸೆಂಟ್ರಲ್ ನಿಂತ್ಕೊಂಡು ಫೋಟೋ ತಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇಲ್ಲೊಬ್ಬ ವ್ಲಾಗರ್. ಹೇಳೋ ನಿನ್ ಚಾನೆಲ್ ಹೇಳೋ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಜೀವನ್ ಡೈಲಿ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 1 ಸಬ್ಸ್ಕ್ರೈಬರ್ಗೆ 100 ರೂಪೀಸ್ ಕೊಡ್ತಾನೆ ಅವ್ನು ನನಗೆ. ಟೆಡಿ ಬಿಯರ್ ತೀಸಿ ಆಯ್ತಾ ಪೆದ್ದು ನಮ್ಮತ್ತೆ ನೋಡಿ, ನಾನು ಏನು ಕೇಳಿದ್ರು ಕೊಡ್ತಾರಂತೀವ. ನೋಡ್ರಿ ಅವ್ರ ಮೊಮ್ಮಗನ ಹೆಂಗೆ ಇಟ್ಕೊ. ನಡಿ ಹಂಗೆ ತಿರುಗಿ ಈ ಕಡೆ. ರೆಡಿ ಡ್ಯಾಡಿ, ಡ್ಯಾಡಿ ಈ ಕಡೆ ತಿರ್ಗು. ಏನೇನ್ ಬೇಕು ಟಾಯ್ಸ್ ಯದುವೀರ್? ನೋಡ್ರಿ ಎಲ್ಲಿ ನನ್ನ ಗಂಡ ರೂಪಿ ಮಾಮ, ರೂಪಿ ಮಾಮ ನೋಡ್ರಿ ಹೆಂಗೆ ಎತ್ಕೊಂಡು ಓಡಾಡ್ತಾವ್ರೆ. ನಮ್ಮ ಡ್ಯಾಡಿ ಅವರೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಾವ್ರೆ ನೋಡ್ರಿ. ಅವ್ರ ಹೊಟ್ಟೆ ಹೋದ್ರು ನಮ್ಮನ್ನು ಬಿಟ್ಬಿಟ್ಟು ಮುಂದಕ್ಕೆ. తెలుసు అందరూ వచ్చా
ನಾವು ಅಂದ್ಕೊಂಡ್ವಿ ಸಂಜೆ ಹೊತ್ತು ಕ್ರೌಡ್ ಕಮ್ಮಿ ಇರ್ತಾರೆ ಅಂತ, ಬಟ್ ಇಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಇದ್ರು. ನಿಮ್ಮ ಆ ಕಡೆ ರೈಟ್ ಸೈಡ್ ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಕ್ಯೂಸ್ ಇದೆ. ಬಟ್ ಈ ಸಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು. ವಯಸ್ಸಾದವ್ರಿಗೆ ಸಪ್ರೇಟ್ಲಿ ಆ ಥರದ್ದೆಲ್ಲ ಮಾಡಿದ್ರಂತೆ, ಚೆನ್ನಾಗಿ ಆರ್ಗನೈಸ್ ಎಲ್ಲ ಮಾಡಿದ್ರು ಅಂತ ಹೇಳ್ತಿದ್ರು. ಒಳಗಡೆ ಹೋದ್ವಿ ನೋಡಿ ದೇವ್ರನ್ನ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಯಾರೆಲ್ಲ ಘಾಟಿ ಸುಬ್ರಹ್ಮಣ್ಯ ಬರೋಕ್ಕಾಗಿಲ್ಲ ಇಲ್ಲಿಂದನೇ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಅಂದ್ಕೊಂಡಿರೋದೆಲ್ಲ ಆ ದೇವರ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ನಮಗಂತೂ ಸಿಕ್ಕಾಪಟ್ಟೆ ಚೆನ್ನಾಗೇ ದರ್ಶನ ಆಯಿತು. ಆಮೇಲೆ ಹೂ ಪ್ರಸಾದ ಕೂಡ ಎಲ್ಲ ಸಿಕ್ತು. ಇದೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಈ ಸುಂದರವಾದ ವೇದಿಕೆಯಲ್ಲಿ ಎಲ್ಲ ಭಕ್ತಮಾತೆಯರು ಭಕ್ತಿಯಿಂದ ಕಣಗಳ ಜೋಡಿಸಿ ವಂದಿಸುವ ಅನಂತ ಜನರ ಹೃದಯ ಕಮಲದಲ್ಲಿ ನಿಂತಿರುವ ಅಭಿಮಾನವರ ಭರತನಾಟ್ಯ ಸದಾ ಅಭಿಮಾನದ ನಡಿಸುವಂತಹ ಎಲ್ಲ ಭಕ್ತಮಾತೆಯರ ದರ್ಶನ ಅಂತೂ ಸೂಪರ್ ಆಗಾಯ್ತು. ಬಳ್ಳೆ ನೋಡ್ತಿದ್ದಾಯ್ತು. 2 ಟೈಮ್ಸ್ ದರ್ಶನ ಆಯಿತು. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಗೋದೆ. ಯದುವೀರ್ ನೋಡಿ ಅಂತ ಯದುವೀರ್ ಬೈ ಚಾಮಿ ಅದೆಲ್ಲ ಕೊಡ್ತೀನಿ. ಇಲ್ಲಿ ಹೇಳು ಬ್ಲಾಗಲ್ಲಿ ಹೆಂಗಾಯಿತು ದರ್ಶನ. ಜೋರಾಗಿ ಹೇಳ್ಬೇಕು. ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹೇಳು ಜೋರಾಗೆ. ಅಷ್ಟೇನಾ? ದರ್ಶನ ಎಲ್ಲ ಮುಗೀತು, ಗಂಟು ತಗೊಂಡಕ್ ಹೋಗ್ತಾ ಇದೀವಿ. ಸೋ ಕ್ಯೂಟ್. ಸರಿ ಇಂದ ನಾವು ಪ್ರತಿ ವರ್ಷ ಇಡೀ ಫ್ಯಾಮಿಲಿ ಜೊತೆಯಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಇದು ಜಾತ್ರೆ ಎಲ್ಲ ಓಡಾಡ್ಕೊಂಡು ಬರ್ತೀವಿ. ಈ ವರ್ಷ ಸ್ವಲ್ಪ ಲೇಟಾಗಿ ಹೋದ್ವಿ. ಲಾಸ್ಟ್ ಟೈಮ್ ಬೇಗ ಹೋಗಿದ್ವಿ, ಬೆಳಕಿತ್ತು. ಈ ಟೈಮ್ ನೈಟಲ್ಲಿ ಹೋದ್ರೂ ತುಂಬ ಚೆನ್ನಾಗಿತ್ತು, ಯಾಕಂದರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನನ್ನ ಸಬ್ಸ್ಕ್ರೈಬರ್ಸ್ ಒಂದು 3 ಜನ ಸಿಕ್ಕಿದ್ರು. ಖುಷಿ ಆಯಿತು ಅವ್ರ ಜೊತೆ ಎಲ್ಲ ಮಾತಾಡಿ. ಅದಾದಮೇಲೆ ನೋಡಿ ನಮ್ಮ ಡ್ಯಾಡಿ ಯದುವೀರ್ನ ಮತ್ತು ಲಡ್ಡುನ ಕುದುರೆ ಮೇಲೆ ಕೂಡಿಸ್ಬಿಟ್ಟು ಓಡಿಸ್ತಾಯಿದ್ರು. ನಮ್ಮ ಡ್ಯಾಡಿಗೆ ಅದೆಷ್ಟು ಖುಷಿನೋ. ನಾವು ಚಿಕ್ಕವರಿರೋವಾಗ ನಮ್ಮ ಡ್ಯಾಡಿ ಇಷ್ಟು ಖುಷಿ ಪಡ್ತಾಯಿದ್ರು ಎಲ್ಲ ಗೊತ್ತಿಲ್ಲ. ಮೊಮ್ಮಗನಂತೂ ಎತ್ಕೊಂಡು ಓಡಾಡೋದ್ರಲ್ಲಿ, ಮುದ್ದಾಡೋದ್ರಲ್ಲಿ, ಕಾಮಿಡಿ ಮಾಡೋದ್ರಲ್ಲಿ ಅಂತೂ ನಮ್ಮ ಡ್ಯಾಡಿ ಎಕ್ಸ್ಟ್ರಾಡಿನರಿ. ಬನ್ನಿ ನಮ್ಮ ಮತ್ತೆ ಮಾತಾಡ್ಸೋಣ. ದರ್ಶನ ಹೆಂಗಾಯ್ತು ಮೇಡಮ್? ಚೆನ್ನಾಗಾಯ್ತು. ಏನೇನೋ ಇಟ್ಕೊಂಡಿದ್ದೀರಾ? ಯಾರು ಕೊಟ್ಟಿದ್ರು? ಆಯ್ತು. ಹಾಗೆಯೇ ನಾಗರದ್ದು ಕ್ಲಿಪ್ಪಿಂಗ್ಸ್ ಹಾಕೋದು ನಿಮ್ಮ ಜೊತೆ ಮಿಸ್ ಆಯಿತು, ಇವಾಗ ಹಾಕ್ತಾಯಿದ್ದೀನಿ. ಸೊ ಹೋಗಿ ನಾಗರಿಗೆ ಪೂಜೆ ಎಲ್ಲ ಕೂಡ ಮಾಡಿದ್ದಾಯಿತು. ಅದ್ರದ್ದು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ. ಒಂದೂವರೆ ಸ್ಟಾರ್ಟ್ ಆಯ್ತು. ಒಂದು 4 ಗಂಟೆ ಹೋಗ ತಲೆನೋಯ್ತಂತೆ.
ಹೊಡಿಬಾರ್ಲಪ್ಪ చెప్పలు ఎలా తగ్గబోగు చెప్పలు తీసుకొనకే వాళ్ళు పోతా ఉంటారు పోరా పోండ్రా మీరు చెప్పలు తీసుకోండి ಮಮ್ಮಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಏನಂತ ಕೇಳ್ದೆ ಏನಂತ ಚಾಮಿತ ಕೇಳ್ದೆ ಒಳ್ಳೆ ಬುದ್ಧಿ ಕೊಡಪ್ಪ ಒಳ್ಳೆ ಬುದ್ಧಿ ಕೊಡಪ್ಪ ಗಲಾಟೆ ಮಾಡ್ತೀರಾ ಇರಪ್ಪ ಎಲ್ಲಾರು ಹೊಡಿತಾರಪ್ಪ ಅಲ್ಲಿ ಲಿಕ್ಕಿದ್ದು ವೀರು ಎತ್ಕೊಳ್ಳೋಣ ಬರ್ತೀನಿ ನಾನು ನಮ್ ಡ್ಯಾಡಿನ ಎಲ್ಲಾರು ನೋಡ್ಕೊಂಡು ನಕ್ಕೊಂಡು ಹೋಗ್ತಾವ್ರೆ. ಡ್ಯಾಡಿ ಎಷ್ಟ್ ತಿಂಗಳು ಪಾಪು ಅದು? ಅಲ್ಲ ಡ್ಯಾಡಿ ನಿನ್ ಮಗುಗೆ ಕತ್ತೆ ನಿಲ್ತಾ ಇಲ್ಲ ಡ್ಯಾಡಿ. ಒಳ್ಳೆ ಕಾಮಿಡಿ ನಮ್ ಡ್ಯಾಡಿ. ಯಾರು ಅಡ್ಡ ಬರ್ತಾರೆ, ಮಗು ಬರ್ತಾರೆ, ಸೈಡ್ಗೆ ಹೋಗಿ ಅಂತ. ಲಡ್ಡು ಅವತ್ ಪಟ್ಕೋ ಎಲ್ರು ನಕ್ಕೊಂಡು ಹೋಗ್ತಾರೆ. ಎಷ್ಟು ನಕ್ಕಿದೀವಿ ನಮ್ ಡ್ಯಾಡಿ ಮಾಡೋ ಕಾಮಿಡಿಗೆ. ಹುಡುಗಿ ಇದೆಯಾ ಇದಕ್ಕೆ ಅಂತ ಕೇಳ್ತಾವ್ರ ಅಂಕಲ್. ಗೌರ್ಮೆಂಟ್ ಕೆಲಸ ಇದ್ರೇನೆ ಹೆಣ್ ಕೊಡೋದು ಅಂತ. ಅದಕ್ಕೆ ಇದಕ್ಕೂ ಇವಾಗ ಎಷ್ಟು ಡಿಮ್ಯಾಂಡ್. ಎಲ್ಲ ಹುಡುಕಿದ್ದೀನಿ ಸಿಕ್ಕಿಲ್ಲ ಜಾತ್ರೆ ಎಲ್ಲ ಹುಡುಕಿದ್ದೀನಿ. ಅಲ್ಲ ಸ್ವಾಮಿ ಇದಕ್ಕೆ ನೀವು ತಂದಿದ್ದೀರಲ್ಲ, ಇದಕ್ಕೊಂದು ಹೆಣ್ಣು ಹುಡ್ಕೊಂಡು ಜಮಟಲ್ಲಿ ಇಟ್ಕೊಂಡ್ರೆ ತಗೊಂತೀವಪ್ಪ. ಬರ್ತೀರಲ್ಲ ಹಂಗೆ ಹೇಳ್ತೀರಾ? 10 ವರ್ಷದಿಂದ ಬರ್ತೀನಿ, ಎಣ್ಣೆ ಸಿಗ್ತಾ ಇಲ್ಲ. ಡ್ಯಾಡಿ ಫುಲ್ಲು ಕಾಮಿಡಿ ಮಾಡ್ತಾರಪ್ಪ. ಇನ್ನೇನ್ ಬೇಕತ್ತ ನಿನಗೆ? ಕೊಡ್ತೀರಾ? ಅಲ್ಲ ಮಸ್ತಾಗಿ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದು ಚಿಕ್ಕಮ್ಮ ಊರಲ್ಲಿ ಸಾಂಬಾರೆಲ್ಲ ಮಾಡಿದ್ರು, ಚೆನ್ನಾಗಿತ್ತು. ಎಲ್ಲರೂ ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಈ ಥರ ಟೈಮ್ ಸಿಗೋದೇ ಪ್ರೀಶಿಯಸ್ಸು, ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ನು. ಸೊ ಈ ಥರ ಇತ್ತು ಇವತ್ತಿನ ಡೇ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಊಟ ಮಾಡಿಕೊಂಡು ಬೆಂಗಳೂರಿಗೆ ಬಂದು ನೆಕ್ಸ್ಟ್ ಡೇ ಏನಾಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಅಲ್ಲಿ ತನಕ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.